ನಮೋ ವೆಂಕಟೇಶಾಯ. ಫೀಚರ್ಸ್ ಆಫ್ ದಿ CIN ಆಗಲೇ ಹೇಳ್ತಾರ. CIN ಪಾರ್ಟ್ ಸರ್ವೈಕಲ್ ಇಂಟ್ರಾ ಎಪಿಥೀಲಿಯಲ್ ನಿಯೋಪ್ಲೇಸಿಯಾ, CIN ಅಂದ್ರೆ ಆಲ್ರೆಡಿ. ಸೊ ಇಲ್ಲಿ ಏನಾಗ್ತದೆ, CIN ಬೇಸ್ಡ್ ಆನ್ ಡಿಸ್ಪ್ಲೇಸಿಯಾ. ಪ್ಯಾಪ್ಸ್ಮಿಯರ್ ತೊಗೋತೇವೆ. ಪ್ಯಾಪ್ಸ್ಮಿಯರ್ ತೊಗೊಂಡ್ಮೇಲೆ ಇಲ್ಲಿ LSIL ಅಂದರೆ ಲೋ ಸ್ಕ್ವಾಮಸ್ ಇಂಟ್ರಾ ಎಪಿಥೀಲಿಯಲ್ ಲೀಷನ್, ಹೈ ಸ್ಕ್ವಾಮಸ್ ಇಂಟ್ರಾ ಎಪಿಥೀಲಿಯಲ್ ಲೀಷನ್, atypical squamous cells unknown significance, atypical squamous cells with high HIL cannot be resulted out, and atypical glandular cell of unknown significance. ಇವೆಲ್ಲ ಬರ್ತಕ್ಕಂಥ ಚಾನ್ಸ್ಗಳು ಇರ್ತವೆ. ಸೊ LSIL ಅಲ್ಲಿ CIN1 1% ಆಫ್ ಕಾರ್ಸಿನೋಮ ಸರ್ವಿಸ್ ಇದ್ದರೆ, CIN2 CIN3 ಹೈ ಸ್ಕ್ವಾಮಸ್ ಇಂಟ್ರಾ ಎಪಿಥೀಲಿಯಲ್ ಲೀಷನಲ್ಲಿ 5% ಇರ್ತದೆ. CIN3 ಅಲ್ಲಿ 12 to 40% ಇರ್ತದೆ. ಸರ್ವೈಕಲ್ ಇಂಟ್ರಾ ಎಪಿಥೀಲಿಯಲ್ ನಿಯೋಪ್ಲೇಸಿಯಾ ಡಯಾಗ್ನೋಸ್ ಆನ್ ದ ಬಯಾಪ್ಸಿ. ಈಗ ಪ್ಯಾಪ್ಸ್ಮಿಯರ್ ತೊಗೊಂಡು ನಾವು ಇದನ್ನು ಕ್ಯಾನ್ಸರ್ ಇದೆ ಅಂತ ನಾವು ಹೇಳಕ್ಕೆ ಬರಲ್ಲ. ಸೊ WHO ಗೈಡ್ಲೈನ್ಸ್ ಏನಂದರೆ, ಇಲ್ಲಿ ಲಿಮಿಟೆಡ್ ರಿಸೋರ್ಸ್ ಕಂಟ್ರಿ ಸ್ಕ್ರೀನಿಂಗ್ ಮಾಡ್ತೇವೆ, HPV DNA ಮಾಡ್ತೇವೆ, ಅದಾದಮೇಲೆ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡ್ತೇವೆ. ಬಯಾಪ್ಸಿ ಇಸ್ ನಾಟ್ ಮ್ಯಾಂಡೇಟರಿ. ರಿಚ್ ಕಂಟ್ರಿ ಇದ್ದಾಗ ಪ್ಯಾಪ್ಸ್ಮಿಯರ್ ಮಾಡ್ತೇವೆ, ಅಬ್ನಾರ್ಮಲ್ ಇದ್ದಾಗ ಬಯಾಪ್ಸಿ ಮಾಡ್ತೇವೆ. ಬಯಾಪ್ಸಿ ಮಾಡಿ CIN1 to 3 ಇದ್ದರೆ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋ ಹೋಗ್ತೇವೆ. CIN1 ಲಾರ್ಜ್ ಲೂಪ್ ಎಕ್ಸಿಷನ್ ಆಫ್ ದಿ ಟ್ರಾನ್ಸಿಷನಲ್ ಝೋನ್ ಅಂತ ನಾವು ಮ್ಯಾನೇಜ್ಮೆಂಟ್ ಮಾಡೋಕೆ ಹೋಗ್ತೇವೆ. ಸೊ ಪ್ಯಾಪ್ಸ್ಮಿಯರಲ್ಲಿ ಇನ್ಫರೆನ್ಸ್ ಆಫ್ ದಿಸ್ ಪ್ಯಾಪ್ಸ್ಮಿಯರಲ್ಲಿ ನಾರ್ಮಲ್ ಇದ್ದರೆ ನಾರ್ಮಲ್ಲು, ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ಸ್ ಅನ್ನು ಕೊಟ್ಟು ಕಳಿಸಿ. ಅದಾದಮೇಲೆ ಲೋ ಸ್ಕ್ವಾಮಸ್ ಎಪಿಥೀಲಿಯಲ್ ಇಂಟ್ರಾ ಎಪಿಥೀಲಿಯಲ್ ಲೀಷನ್ಸ್ ಇರ್ಬೋದು, ಅಥವಾ ಹೈ ಸ್ಕ್ವಾಮಸ್ ಇಂಟ್ರಾ ಎಪಿಥೀಲಿಯಲ್ ನಿಯೋಪ್ಲೇಸಿಯಾ ಇರ್ಬೋದು, ಏಟಿಪಿಕಲ್ ಸ್ಕ್ವಾಮಸ್ ಸೆಲ್ ಆಫ್ ಅನ್ನೋನ್ ಸಿಗ್ನಿಫಿಕೆನ್ಸ್ ಇರ್ಬೋದು, ಆ್ಯಂಡ್ ಏಟಿಪಿಕಲ್ ಸ್ಕ್ವಾಮಸ್ ಸೆಲ್ ಆಫ್ ದಿ HSIL ಕೆನಾಟ್ ಬಿ ರೂಲ್ಡ್ ಔಟ್. ಅಂದರೆ HSIL ವಿತ್ ಅಂದರೆ ಇದಕ್ಕೆ ಹೈ ಸ್ಕ್ವಾಮಸ್ ಇಂಟ್ರಾ ಎಪಿಥೀಲಿಯಲ್ ನಿಯೋಪ್ಲೇಸಿಯಾ ಅಥವಾ ಲೀಷನ್ಸ್ ಅನ್ನೋದ್ರು ರೂಲ್ ಔಟ್ ಮಾಡೋಕ್ಕೆ ಬರಲಾರ್ದಾಗ ಏಟಿಪಿಕಲ್ ಸ್ಕ್ವಾಮಸ್ ಸೆಲ್ಸ್ ವೇರ್ ದಿ HSIL ಕೆನಾಟ್ ಬಿ ರೂಲ್ಡ್ ಔಟ್ ಇರ್ಬೋದು, ಏಟಿಪಿಕಲ್ ಗ್ಲ್ಯಾಂಡ್ರಲ್ ಸೆಲ್ಸ್ ಆಫ್ ದಿ ಅನ್ನೋನ್ ಸಿಗ್ನಿಫಿಕೆನ್ಸ್ ಇರ್ಬೋದು. ಸೊ ಇವೆಲ್ಲ ಇನ್ಫೆಕ್ಷನ್ ಇದ್ದರೆ ಬ್ಯಾಕ್ಟೀರಿಯಲ್ ವೆಜನೋಸಿಸ್ ಆಗ್ಬೋದು, ಟ್ರೆಗೋಮೊನೊವೆಜನೈಟಿಸ್ ಆಗ್ಬೋದು, ಕ್ಯಾಂಡಿಡಿಯಾ ಆಗ್ಬೋದು, HSV ಆಗ್ಬೋದು, HPV ಆಗ್ಬೋದು. ಇನ್ಫೆಕ್ಷನ್ ನಾಟ್ ಬಿ ಡಿಟೆಕ್ಟೆಡ್ ಬೈ ದ ಪ್ಯಾಪ್ಸ್ಮಿಯರ್. ಕ್ಲೆಮಿಡಿಯಾ ಆದರೆ, ಗೊನೋರಿಯಾ ಆದರೆ ಇವೆಲ್ಲ ಪ್ಯಾಪ್ಸ್ಮಿಯರ್ ಮುಖಾಂತರ ಇವನ್ನೆಲ್ಲ ನಾವು ಡಿಟೆಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ಇವೆಲ್ಲ ಸರ್ವಿಸೈಟಿಸ್ ಆದಾಗ ಕ್ಲೆಮಿಡಿಯಾ ಗೊನೋರಿಯಾ ಇನ್ಫೆಕ್ಷನ್ ಆಗ್ತದೆ. ಯಾವುದೋ ಸ್ಟ್ರೈನಿಂಗ್ ಅಂದ್ರೆ ಕ್ಲೆಮಿಡಿಯಾ ಆದಾಗ ನಾವು ಫಸ್ಟು ಯಾವ ಒಂದು ಪ್ಲೇಟ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂದರೆ, ಕ್ಲೆಮಿಡಿಯಾ ಆದಾಗ ಅದು ಮೆಕಾಯ್ ಸೆಲ್ಸ್. ಕ್ಲೆಮಿಡಿಯಾ ಆದಾಗ MCCO ಮೆಕಾಯ್ ಸೆಲ್ಸ್ ಮೇಲೆ ನಾವು ಡಿಟರ್ಮೈನ್ ಮಾಡ್ತೇವೆ. ಸೊ ಗೊನೇರಿಯಾ ಆದಾಗ ಟಯರ್ ಮಾರ್ಟಿನ್ ಮೀಡಿಯಾ ಮೇಲೆ ನಾವು ಡಿಸೈಡ್ ಮಾಡ್ತೇವೆ. ಸೊ ಪ್ಯಾಪ್ಸ್ಮಿಯರ್ ಇದ್ದಾಗ ಸಿಂಪಲ್ ಸ್ಕ್ರೀನಿಂಗ್ ಮಾಡ್ತೇವೆ. ಅಬ್ನಾರ್ಮಲ್ ಇದ್ದಾಗ ಸೊ ಪ್ಯಾಪ್ಸ್ಮಿಯರ್ ಕೋಲ್ಪೋಸ್ಕೋಪಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಮುಂದೆ ಓದ್ತೇವೆ ನಾವು. ಪ್ಯಾಪ್ಸ್ಮಿಯರಲ್ಲಿ ಅಬ್ನಾರ್ಮಲ್ ಆದಾಗ ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಮಾಡ್ತೇವೆ. ಅದಾದಮೇಲೆ ಗ್ರೋತ್ ಆಗ್ತದೆ, ಅಲ್ಲಿ ಪಂಚ್ ಬಯಾಪ್ಸಿ ಮಾಡ್ತೇವೆ. ಅಬ್ನಾರ್ಮಲಿಟಿಲ್ಲ ಅಂದರೆ ಕೋಲ್ಪೋಸ್ಕೋಪಿಕ್ ಗೈಡೆನ್ಸ್ ಬಯಾಪ್ಸಿ ಮಾಡ್ತೇವೆ. ಕೋಲ್ಪೋಸ್ಕೋಪಿ ಅದು ವೆರಿ ಇಂಪಾರ್ಟೆಂಟ್. ಮುಂದೆ ಮ್ಯಾನೇಜ್ಮೆಂಟ್ ಬೇಸ್ಡ್ ಅಂದರೆ ಪ್ಯಾಪ್ಸ್ಮಿಯರ್ ಅಂದರೆ HSIL ಇದ್ದರೆ ಅಥವಾ SISL ಇದ್ದರೆ, LSIL ಇದ್ದರೆ. ಸೊ HSIL ಮತ್ತು ಏಟಿಪಿಕಲ್ ಸ್ಕ್ವಾಮಸ್ ಸೆಲ್ಸ್ ಆಫ್ ದಿ ಹೈಯರ್ ಇದ್ದರೆ ಎಟ್ ಎನಿ ಏಜು. ಮತ್ತು ಇದು ಯಾವಾಗ ನಾವು ಮ್ಯಾನೇಜ್ಮೆಂಟ್ ಬೇಸ್ಡ್ ಆನ್ ದ ಪ್ಯಾಪ್ಸ್ಮಿಯರ್ ರಿಪೋರ್ಟ್ ನಾವು ಕೋಲ್ಪೋಸ್ಕೋಪಿಗೆ ಹೋಗ್ತೇವೆ ಅಂದರೆ, ಸೊ ಆದಮೇಲೆ LSIL ಮೋರ್ ದೆನ್ ದ 25 years ಇದ್ದರೆ, ಸೊ ಏಟಿಪಿಕಲ್ ಸೆಲ್ಸ್ ಒಟ್ಟು ಅನ್ನೋನ್ ಸಿಗ್ನಿಫಿಕೆನ್ಸ್ ಇದ್ದರೆ 25 yearsಗಿಂತ ಮುಂಚೆ ಇದ್ದರೆ ಪ್ಯಾಪ್ಸ್ಮಿಯರ್ ಮತ್ತೆ ಮಾಡ್ತೇವೆ. 25 ಮೇಲೆ ಇದ್ದರೆ DNA ಟೆಸ್ಟಿಂಗ್ ಮಾಡ್ತೇವೆ. ಸೊ LSIL ಲೆಸ್ ದೆನ್ 25 years ರಿಪೀಟೆಡ್ ಪ್ಯಾಪ್ ಆಫ್ಟರ್ ದ 12 months, ಅಥವಾ ಏನದು ಏಟಿಪಿಕಲ್ ಗ್ಲ್ಯಾಂಡ್ರಲ್ ಸೆಲ್ಸ್ ಆಫ್ ದಿ ಅನ್ನೋನ್ ಸಿಗ್ನಿಫಿಕೆನ್ಸ್ ಇದ್ದಾಗ, ಅಡೆನೋಕಾರ್ಸಿನೋಮಾ ಆಫ್ ದಿ ಎಂಡೋಸರ್ವಿಕ್ಸು. ಇವೆಲ್ಲ ಮ್ಯಾನೇಜ್ಮೆಂಟ್ ಬೇಸ್ಡ್ ಅಂದರೆ ಪ್ಯಾಪ್ಸ್ಮಿಯರ್ ಮೇಲೆ ಮ್ಯಾನೇಜ್ಮೆಂಟ್ ಮಾಡೋ ಕೆಪಾಸಿಟಿ ಇದರೆಲ್ಲದ್ರ ಮೇಲೆ ಬರ್ತದೆ. ಇದು ಕೋಲ್ಪೋಸ್ಕೋಪಿಕ್ ಬಯಾಪ್ಸಿ ಆಗಲಿ, ಅದಾದಮೇಲೆ ಎಂಡೋಸರ್ವೈಕಲ್ ಕ್ಯೂರೇಟೇಜು ಮತ್ತು ಎಂಡೋಮೆಟ್ರಿಯಲ್ ಬಯಾಪ್ಸಿ. ವಾಟ್ ಈಸ್ ಕೋಲ್ಪೋಸ್ಕೋಪಿ? ಇಟ್ ಈಸ್ ಅ ಮ್ಯಾಗ್ನಿಫೈಯಿಂಗ್ ಇನ್ಸ್ಟ್ರೂಮೆಂಟ್ ಆಫ್ ದಿ ಒಂದನ್ನು 30 ಬಾರಿ ನಾವು ಮ್ಯಾಗ್ನಿಫೈ ಮಾಡಿದಾಗ ಯಾವ ಥರ ಕಾಣ್ತದೋ ಇದು ಮ್ಯಾಗ್ನಿಫೈ ಮಾಡಿ ತೋರಿಸ್ತದೆ. ಸೊ ಫೋಕಲ್ ಅಂತೂ 30 ಇದ್ದಾಗ, ಸೊ ವಿಜುವಲೈಸೇಷನ್ ಎಕ್ಸೋಸರ್ವಿಕ್ಸ್ ಆಗಲಿ, ಟ್ರಾನ್ಸಿಷನ್ ಝೋನ್ ಆಗಲಿ, ಎಕ್ಸ್ಟರ್ನಲ್ ಆಸ್ ಆಗಲಿ, ಡು ನಾಟ್ ವಿಜುವಲೈಸ್ ದ ಎಂಡೋಸರ್ವಿಕ್ಸ್. ಆ್ಯಂಡ್ UPT ಡನ್ ಬಿಫೋರ್ ದ ಕೋಲ್ಪೋಸ್ಕೋಪೀಸ್ ಇಫ್ ನೀಡೆಡ್.
ಅದಾದಮೇಲೆ ಒ ಪಿ ಡಿ ಪ್ರೊಸೀಜರ್ ಇದು. ಆ್ಯಂಡ್ ಸ್ಯಾಂಪಲ್ಸ್ ಅಂದರೆ ರಫ್ ಆ್ಯಂಡ್ ಪೇಲ್ ಏರಿಯಾ 3 to 5% ಆಫ್ ಅಸಿಟಿಕ್ ಆ್ಯಸಿಡ್ ಹಾಕ್ತೇವೆ. ಅದಾದಮೇಲೆ ಸರ್ವಿಕ್ಸ್ ಸೆಲ್ ನೋಡ್ತೇವೆ. ಬಯಾಪ್ಸಿ ಟೇಕನ್ ಫ್ರಮ್ ದ ಅಸಿಟೋವೈಟ್ ಏರಿಯಾ. ಅದಾದಮೇಲೆ ಗ್ರೀನ್ ಫಿಲ್ಟರ್ ಟರ್ನ್ ಆನ್. ಸೊ ಬಯಾಪ್ಸಿ ಫ್ರಮ್ ದ ಅಬ್ನಾರ್ಮಲ್ ವೈಸಲ್ ಸೆಲ್ಸ್, ರೆಟಿಕ್ಯುಲರ್, ಮೊಸಾಯಿಕ್ ಆ್ಯಂಡ್ ಪಂಕ್ಟೆಟ್ ಅಂತ ಹೇಳ್ತೇವೆ. ಇನ್ಫರೆನ್ಸ್ ಏನಂದರೆ CIN1 2 3 ಮೈಕ್ರೋಇನ್ವೇಜಿವ್ ಕಾರ್ಸಿನೋಮನೋ, ಅನ್ಸ್ಯಾಟ್ರಿಕ್ಸ್ ಫ್ಯಾಕ್ಟರಿ ಅಂದರೆ ಇನ್ಕಂಪ್ಲೀಟ್ ವಿಜುವಲೈಸೇಷನ್ ಆಫ್ ದಿ ಟ್ರಾನ್ಸಿಷನ್ ಝೋನ್. ಸೊ ಇಲ್ಲಿ LLETZ ಲಾರ್ಜ್ ಲೂಪ್ ಎಕ್ಸಿಷನ್ ಆಫ್ ದಿ ಟ್ರಾನ್ಸಿಷನ್ ಝೋನ್ ಮಾಡಿದಾಗ CIN1 ಇದ್ದಾಗ ರಿಸಾಲ್ವ್ಸ್ ಅದಕ್ಕೆ ರಿಸಾಲ್ವ್ಸ್ ಆಗ್ತದೆ. ಡಸ್ ನಾಟ್ ರಿಸಾಲ್ವ್ ಅಂದರೆ ಕ್ರಯೋಬಲೇಷನ್ ಮಾಡಬೇಕಾಗ್ತದೆ. ವಾಟ್ ಈಸ್ ಕ್ರಯೋಬಲೇಷನ್? ಇಲ್ಲಿ ಇಷ್ಟೊತ್ತು ಟೈಮ್ ಏನು ಮಾಡಬೇಕಾಗಿಲ್ಲ CIN ಬಂದಾಗ. ಸೊ ಹೊರಗೇನೆ ನಾವು ಟ್ರೀಟ್ಮೆಂಟ್ ಮಾಡಿ ಕಳಿಸುವಂಥ ಚಾನ್ಸ್ಗಳು ತುಂಬ ಇರ್ತವೆ. ಕ್ರಯೋಬಿಲೇಷನ್ ಅಂದರೆ CO2 + NO2 ಪಾಸ್ರಿಂದ ಲೋ ಟೆಂಪರೇಚರ್ ವಿತ್ ಕ್ರಯೋಜನ್ ಅಪ್ಲೈಡ್ ಅಂದ ಇದು ಅದನ್ನು ಏನಪ್ಪ ಡಿಸ್ಪ್ಲೇಸಿಯಾ ಏರಿಯಾಕ್ಕೆ ನಾವು ಅಪ್ಲೈ ಮಾಡ್ತೇವೆ. ಅಪ್ಲೈ ಮಾಡಿದಾಗ ಫ್ರೀಸಿಂಗ್ ಆಗ್ತದೆ. ಫ್ರೀಸಿಂಗ್ ಇಂಟ್ರಾಸೆಲ್ಲರ್ ವಾಟರಿಂದ ಡಿಸ್ಪ್ಲೇಸಿಕ್ ಏರಿಯಾ, ಡಿಸ್ಟ್ರಕ್ಷನ್ ಆಫ್ ದಿ ಡಿಸ್ಪೆಲಿಟಿಕ್ ಎಪಿಥೀಲಿಯಂ ಅಂತ ಹೇಳ್ತೇವೆ. ನಾವೇನಂದರೆ ಫ್ರೀಸ್ ಫ್ರೀಸ್ ಮಾಡಿದಾಗ ಸೊ ಡಿಸ್ಟ್ರಕ್ಷನ್ 3 to 5 mm ಆಫ್ ದಿ ಎಪಿಥೀಲಿಯಂ ಅಪ್ ಟು ಅದ್ರ ಒಳಗೆ ಹೋಗಿ ಎಪಿಥೀಲಿಯಂನ ಡಿಸ್ಟ್ರಕ್ಟ್ ಮಾಡುವಂಥ ಚಾನ್ಸ್ಗಳು ಕ್ರಯೋಬಿಲೇಷನ್ಗೆ ಜಾಸ್ತಿ ಇರ್ತದೆ. ಸೈಡ್ ಎಫೆಕ್ಟ್ ಅಂದರೆ ವಾಟರ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ಡಿಸ್ಅಡ್ವಾಂಟೇಜ್ ಅಂದರೆ ನೋ ಟಿಶ್ಯೂ ಸ್ಪೆಸಿಮನ್, ಯಾಕಂದರೆ ಫ್ರೀಸಿಂಗ್ ಆಗಿರ್ತದೆ, ಹೊರಗೆ ಬಂದಿರ್ತದೆ. ಸೊ ಈ ಸ್ಪೆಸಿಮನ್ ಆಗಲಿ ನಮಗೆ ಮುಂದೆ ಅದನ್ನು ಹಿಸ್ಟೋಪ್ಯಾಥಾಲಜಿಕಲ್ ಸ್ಟಡಿಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪ್ರೀ ರಿಕ್ವಿಸೈಟ್ ಏನಂದರೆ ಡನ್ನಿಂದ CI11 ಏನಂದರೆ ಟ್ರಾನ್ಸಿಷನ್ ಝೋನು ಕಣ್ಣಿಗೆ ಕಾಣ್ತಾ ಇರಬೇಕು, ಲೀಷನ್ಸು ಎಲ್ಲ ಕಣ್ಣಿಗೆ ಕಾಣ್ತಾ ಇರಬೇಕು. ಅದಾದಮೇಲೆ ಕಣ್ಣಿಗೆ ಅಂದರೆ ನಾವು ಮೈಕ್ರೋಸ್ಕೋಪಿ ಹಾಕಿದಾಗ ಆ್ಯಂಡ್ HIV ಇರಬಾರ್ದು, ಮತ್ತು ಲೀಷನ್ಸ್ ಆರ್ ನಾಟ್ 2 ಕ್ವಾಡ್ರೆಂಟ್ಗಿಂತ ಜಾಸ್ತಿ ಹೋಗಿರಬಾರ್ದು. ಸೊ 1 ಕ್ವಾಡ್ರೆಂಟ್ ಈ 4 ಕ್ವಾಡ್ರೆಂಟ್ ಇದ್ದಾಗ 2 ಕ್ವಾಡ್ರೆಂಟ್ಗಿಂತ ಜಾಸ್ತಿ ಹೋದರೆ ನಾವು ಇದನ್ನು CIN1 ಇದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಲೀಪ್ ಆ್ಯಂಡ್ ಇದು ಬರೋದು ಲಾರ್ಜ್ ಲೂಪ್ ಎಕ್ಸಿಷನ್ ಆಫ್ ದಿ ಟ್ರಾನ್ಸಿಷನ್ ಝೋನ್ ಹೇಗೆ ಮಾಡುತ್ತೆ? ಟೋಟಲ್ ಡಿಸ್ಪ್ಲೇಸಿಕ್ ಏರಿಯಾ, ಕರೆಂಟ್ ಹಾಕಿ, ಇನ್ಸ್ಟ್ರೂಮೆಂಟ್ ಹಾಕಿ, ಕಟ್ ಆ್ಯಂಡ್ ಕಾಗುಲೇಟ್ ಎಟ್ ದ ಸೇಮ್ ಟೈಮ್. ಇದು OPD ಪ್ರೊಸೀಜರ್ ಇದು 10 to 15 minutes ತೊಗೊಳುತ್ತೆ. ಅದಾದಮೇಲೆ 10 mm ಡೆಪ್ತ್ ತನಕ ರಿಮೂವ್ ಮಾಡ್ಬೋದು. ಕ್ರಯೋಬಲೇಷನ್ ಅಂದರೆ 4 to 5 mm ಆಗ್ಬೋದು. ಬಟ್ ಇದು 10 to 15 mm ತನಕ ರಿಮೂವ್ ಮಾಡುವಂಥ ಚಾನ್ಸ್ಗಳು ಸಿಗ್ತದೆ. ಟಿಶ್ಯೂ ಮೀಡಿಯಾ 10 mm ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ CIN2 ಆ್ಯಂಡ್ 3ಗೆ ನಾವು ಇದನ್ನು ಮಾಡ್ತೇವೆ. ಸ್ಪೆಷಲ್ ಸಿನಾರಿಯೋ ಏನಂದರೆ ಸೊ ಮುಂಚೆ ಥರ ನಾವು ಟೆಸ್ಟ್ ಮಾಡಿದಾಗ ಅಸಿಟಿಕ್ ಆ್ಯಸಿಡ್ ಆಗಿದಾಗ ಇದೊಂದು ನೆನ್ಪಿಟ್ಕೊಳ್ಳಿ. ಅಸಿಟಿಕ್ ಆ್ಯಸಿಡ್ ಆದಾಗ ವೈಟ್ ಇದ್ದರೆ ಡಿಸ್ಪ್ಲೇಸಿಕ್ಕು, ಪಿಂಕ್ ಇದ್ದರೆ ನಾರ್ಮಲ್ ಎಪಿಥೀಲಿಯಮು, ಗ್ರೇ ಇದ್ದರೆ ಮೆಟಾಪ್ಲೇಸಿಯಾ ಮೇಲೆ ಲಾರ್ಜ್ ಲೂಪ್ ಟ್ರಾನ್ಸಿಷನಲ್ ಝೋನ್ ಎಪಿಥೀಲಿಯಂನ ನಾವು ಎಕ್ಸೈಸ್ ಮಾಡ್ತೇವೆ. ಓಕೆ, ಅದಾದಮೇಲೆ ಸ್ಪೆಷಲ್ ಸಿನಾರಿಯೋ ಅಂದರೆ ಎಂಡೋಸರ್ವೈಕಲ್ ಕ್ಯೂರೇಟೇಜ್ ಮಾಡಿದಾಗ, ಕೋನ್ ಬಯಾಪ್ಸಿ ಮಾಡಿದಾಗ, ಅಡಿನೋಕಾರ್ಸಿನೋಮಾ ಇನ್ಸಿಟಿ ಏನಾದರೂ ಬಂತಂದರೆ ಇಸ್ಟ್ರೋಟಮಿ ಮಾಡ್ತೇವೆ. ಪ್ಯಾಪ್ಸ್ಮಿಯರಲ್ಲಿ ಹೈ ಸ್ಕ್ವಾಮಸ್ ಇಂಟ್ರಾಎಪಿಥೀಲಿಯಲ್ ಲಿಷನ್ಸ್ ಬಂದಾಗ ಕೋಲ್ಪೋಸ್ಕೋಪಿ ಮಾಡ್ತೇವೆ, ಬಯಾಪ್ಸಿ ಮಾಡ್ತೇವೆ. ಸೊ CINR ನಾರ್ಮಲ್ ಇದ್ದಾಗ ಕೋನ್ ಬಯಾಪ್ಸಿ ತಗೋತೇವೆ. ಕೋನ್ ಬಯಾಪ್ಸಿ ಆರ್ ಕನ್ಸೋಲೇಷನ್. ಕೋನ್ ಶೇಪ್ಡ್ ಏರಿಯಾ ಆಫ್ ದಿ ಸರ್ವಿಕ್ಸ್ ಇಸ್ ಕಟ್ ಟು ಇನ್ಕ್ಲೂಡ್ ದ ಎಕ್ಟೋ ಸರ್ವಿಕ್ಸ್ ಆ್ಯಂಡ್ ಎಂಡೋ ಸರ್ವಿಕ್ಸ್. ಸೊ ಎಕ್ಟೋ ಸರ್ವಿಕ್ಸಲ್ಲಿ ನಾವು ಈ ಥರ ಕಟ್ ಮಾಡ್ತೇವೆ. ಎಂಡೋ ಸರ್ವಿಕ್ಸ್ ತನಕ ಹೋಗಿ ಟ್ರಾನ್ಸಿಷನ್ ಝೋನ್ ಆಗಲಿ ಎಕ್ಟೋ ಸರ್ವಿಕ್ಸ್ ಈ ಥರ ಕಟ್ ಮಾಡಿ ಡನ್ನಿಂದ OT ದ ಜನರಲ್ ಅನಸ್ತೇಷಿಯಾ ಪ್ರೊಸೀಜರ್. ಯಾವಾಗ ನಾವು ಇದು ಮಾಡ್ತೇವಂದರೆ ಯಾವಾಗಾದರೂ ಅಡಿನೋಕಾರ್ಸಿನೋಮಾ ಇನ್ಸಿಟಿ ಇದ್ದಾಗ, ಪೂರ್ ವಿಜುವಲೈಸೇಷನ್ ಆಫ್ ದಿ ಟ್ರಾನ್ಸಿಷನ್ ಝೋನ್ ಇಂದ ಕಾಲ್ಪೋಸ್ಕೋಪಿ ಇದ್ದಾಗ, ಡಿಸ್ಕ್ರಿಪೆನ್ಸಿ ಇನ್ ದ ಪ್ಯಾಪ್ಸ್ಮಿಯರ್ ಆಫ್ ದಿ ಕಾಲ್ಪೋಸ್ಕೋಪಿ ರಿಪೋರ್ಟ್ ಇದ್ದಾಗ, ಥೆರಪ್ಯೂಟಿಕ್ ಆದಾಗ, ಮ್ಯಾನೇಜ್ಮೆಂಟ್ ಆಫ್ ದಿ CS cervix in the younger females, stage 1A microinvasive carcinoma as well as evidence of the microinvention and the P16 protein ಮಾಡಿದಾಗ, ಪ್ಯಾಪ್ ಸ್ಮಿಯರ್ ಮಾಡಿದಾಗ ಅಲ್ಲಿ ಕನ್ಫ್ಯೂಷನ್ ಬಿಟ್ವೀನ್ ದ LICS ಇದು HSIL LSIL HSIL ಇಂಟರ್ಮೀಡಿಯೇಟ್ P16 ಪ್ರೋಟೀನ್ ಇದ್ದಾಗ. ಸೊ ಇಲ್ಲಿ ನಾರ್ಮಲ್ ಇದ್ದರೆ LSIL ಅಂತ ಕರಿತೇವೆ, ಜಾಸ್ತಿ ಇದ್ದರೆ HSIL ಅಂತ ಕರಿತೇವೆ. ಧನ್ಯವಾದಗಳು. ಜಯ ಜಗನ್ನಾಥ್.